ನಮಸ್ತೆ ಫ್ರೆಂಡ್ಸ್. ಪೂರ್ವಜನ್ಮ ಪ್ರತಿಗಮನ, ಪಾಸ್ಟ್ ಲೈಫ್ ರಿಗ್ರೆಷನ್. ಇದು ಪುಸ್ತಕದ ಮೂಲ ತೆಲುಗು. ಇದನ್ನು ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ನ್ಯೂಟನ್ ಕೊಂಡವಿಟಿ ಸರ್ ಹಾಗೂ ಡಾಕ್ಟರ್ ಲಕ್ಷ್ಮೀ ನ್ಯೂಟನ್ ಮೇಡಮ್ ಅವರಿಗೂ, ಹಾಗೂ ಈ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಲಲಿತಾ ನಾರಾಯಣ್ ಕಂದಗಲ್ ಮೇಡಮ್ ಅವರಿಗೆ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸುತ್ತಾ, ಫ್ರೆಂಡ್ಸ್, ಈ ಪುಸ್ತಕವನ್ನು ನಾವು ಓದೋದ್ರಿಂದ ನಾವು ನಮ್ಮನ್ನು ಹೇಗೆ ಪ್ರೀತಿ ಮಾಡ್ಕೊಳ್ಬೋದು, ಅಂದರೆ ಸೆಲ್ಫ್ ಲವ್ ಅಂದರೆ ಏನು ಅಂತ ನಾವು ಕಲ್ತ್ಕೊಳ್ಬೋದು. ಅದೇ ರೀತಿ ಎಷ್ಟೋ ಜನರಿಗೆ ಯಾರ ಹತ್ರವೂ ಹೇಳ್ಕೊಳ್ಳಲಾಗದ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳ ಮೂಲ ಕಾರಣ ಏನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ಕಾಡೋ ಪ್ರಶ್ನೆಗಳಿಗೆ ಈ ಪುಸ್ತಕದಲ್ಲಿ ಉತ್ತರ ಸಿಗುತ್ತೆ. ಈ ಪುಸ್ತಕದಿಂದ ನಮಗೆ ನಮ್ಮ ಜೊತೆಗಿರುವ ಎಲ್ಲ ವ್ಯಕ್ತಿಗಳು ಸಹ ನಮ್ಮಂತೆಯೇ ಆತ್ಮದ ವಿಕಾಸದ ವಿವಿಧ ಹಂತದಲ್ಲಿರುವವರು, ನಾವೆಲ್ಲರೂ ಆತ್ಮಸ್ವರೂಪರು, ದೇವರುಗಳು ಎಂದು ಅರ್ಥ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಜೀವನದಲ್ಲಿ ಇರುವಂಥ ಸನ್ನಿವೇಶಗಳು ಅಥವಾ ನಮ್ಮ ಜೀವನದಲ್ಲಿ ನೋಡುವ ವಿಧವಾದ ವ್ಯಕ್ತಿಗಳನ್ನು ನೋಡಿ ಯಾರನ್ನೂ ದೂಷಿಸದೆ ನಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ನಾವೇ ತೆಗೆದುಕೊಳ್ತೀವಿ. ಇದರಿಂದ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಘಟನೆಗಳ ಸನ್ನಿವೇಶಗಳ ಸೃಷ್ಟಿಕರ್ತರು ನಾವೇ ಎನ್ನುವ ವಿಷಯದ ಬಗ್ಗೆ ನಮಗೆ ಒಂದು ಆಳವಾದ ಗ್ರಹಿಕೆ ಉಂಟಾಗುತ್ತೆ. ಫ್ರೆಂಡ್ಸ್, ಎಷ್ಟೋ ಬಾರಿ ನಾವು ಕೇಳಿಸ್ಕೊಂಡಿರ್ತೀವಿ, ವಿ ಕ್ರಿಯೇಟ್ ಅವರ್ ಲೈಫ್, ವಿ ಡಿಸೈನ್ ಅವರ್ ಲೈಫ್ ಅಂತ. ಆದರೆ ಹಲವಾರು ವಿಷಯಗಳನ್ನು ಒಪ್ಪಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಇನ್ನೂ ಸಾಕಷ್ಟು ವಿಷಯಗಳಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದು ಬಂದಿರೋದಿಲ್ಲ. ಆದರೆ ಈ ಪುಸ್ತಕದ ಜ್ಞಾನ ನಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಆಗುತ್ತೆ. ಇದರಿಂದ ನಾವು ನಮ್ಮ ಜೀವನದ ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ. ನಮ್ಮ ಸುತ್ತ ಇರುವ ಎಲ್ಲರೊಂದಿಗೆ ಏಕತ್ವವನ್ನು ಅನುಭವಿಸ್ತೀವಿ. ಪ್ರತಿಯೊಬ್ಬರೂ ನಮ್ಮಂತೆಯೇ ಈ ಜರ್ನಿಯಲ್ಲಿರುವ ಆತ್ಮ ಎಂದು ಅರ್ಥ ಮಾಡ್ಕೊಳ್ತೀವಿ. ಹೇಗೆ ಅಂತ ಹೇಳಿದ್ರೆ, ನಾವು ಪತ್ರಿಜಿ ಸರ್ ಹೇಳಿರೋ ಹಾಗೆ, ನೋ ಜಡ್ಜ್ಮೆಂಟ್, ನೋ ಕಂಪ್ಲೈಂಟ್, ನೋ ಕಮೆಂಟ್, ಓನ್ಲಿ ಫ್ರೆಂಡ್ಶಿಪ್ ಎನ್ನುವ ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಈ ಪುಸ್ತಕದ ಜ್ಞಾನ ನಮಗೆ ಸಹಾಯ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನಾವು ಕೇವಲ ಶರೀರ ಮಾತ್ರವಲ್ಲ, ಆತ್ಮ ಎಂದು ತಿಳ್ಕೊಳ್ಬೋದು. ಶರೀರ ಭಾವದಿಂದ ಹೊರಬಂದು ಸದಾ ಆತ್ಮಭಾವದಿಂದ ಜೀವನವನ್ನು ನಡೆಸ್ಬೋದು. ಈ ಒಂದು ಆತ್ಮಭಾವ ಮತ್ತು ಜೀವನವನ್ನು ಅರ್ಥ ಮಾಡಿಕೊಳ್ಳುವಿಕೆ ನಮ್ಮನ್ನು ಸಂಪೂರ್ಣ ನಿರ್ಭಯರನ್ನಾಗಿಸುತ್ತೆ. ನಾವುಗಳೆಲ್ಲರೂ ಬಹುತೇಕ ಈ ಜೀವನವನ್ನೇ ಎಲ್ಲ ಸಾವಿನಿಂದ ಎಲ್ಲವೂ ಕೊನೆಯಾಗುತ್ತೆ ಎಂಬ ಭಾವದಿಂದ ಜೀವಿಸ್ತಿರ್ತೀವಿ. ಆದರೆ ಆತ್ಮಕ್ಕೆ ಸಾವೇ ಇಲ್ಲ, ಅದು ಶಾಶ್ವತ ಎಂದು ತಿಳಿದಾಗ ಯಾವಾಗ ಏನೇ ಆದರೂ ಅದನ್ನು ಒಪ್ಪಿಕೊಳ್ಳುವ ಅಥವಾ ಅಕ್ಸೆಪ್ಟ್ ಮಾಡುವ ಸ್ಥಿತಿಗೆ ಬರ್ತೀವಿ. ನಮ್ಮ ಸಾವಾಗಲಿ ಇಲ್ಲ ನಮ್ಮ ಸುತ್ತಲಿನವರ ಸಾವಾಗಲಿ ಸಹಜವಾಗಿ ಸ್ವೀಕರಿಸುವ ಸ್ಥಿತಿಗೆ ಬರ್ತೀವಿ. ಯಾರ ಸಾವಿಗೂ ಆಳವಾದ ದುಃಖಕ್ಕೆ ಒಳಗಾಗೋದಿಲ್ಲ. ನಮಗೆ ಪ್ರತಿಯೊಬ್ಬರು ಸಾವಿನ ನಂತರವೂ ಜರ್ನಿ ಮುಂದುವರಿಸ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಈ ಪುಸ್ತಕದ ಜ್ಞಾನದಿಂದಾಗಿ ಅವರು ಬದುಕಿದ್ದಾಗ ಅವರೊಂದಿಗೆ ಪ್ರೀತಿಯಿಂದ ಇರ್ತಾ ಅವರಿಲ್ಲದ ಸ್ಥಿತಿಯಲ್ಲಿ ಡಿಟ್ಯಾಚ್ಮೆಂಟ್ ಸಹ ಕಲಿತೀವಿ. ಪತ್ರಿಜಿ ಸರ್ ಹೇಳಿರುವಂತೆ ಅಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಸಮಾನವಾಗಿರಬೇಕೆಂಬ ತತ್ವವನ್ನು ನಾವು ಅಳವಡಿಸ್ಕೊಳ್ಬಹುದು. ಈ ಒಂದು ಜ್ಞಾನ ನಮ್ಮಲ್ಲಿರುವ ದುರಾಸೆ ಅಂದರೆ ಗ್ರಿಡಿನೆಸ್ಸನ್ನು ಸಹಜವಾಗಿ ಮಾಯ ಮಾಡಿಸುತ್ತೆ ಫ್ರೆಂಡ್ಸ್. ನಮ್ಮಲ್ಲಿರುವ ಅಜ್ಞಾನವೇ ನಮ್ಮ ದುರಾಸೆಗೆ ಅಥವಾ ಅವಶ್ಯಕತೆಗಿಂತ ಹೆಚ್ಚು ಬೇಕು ಎನ್ನುವ ಭಾವವನ್ನು ಹುಟ್ಟಿಸಿರುತ್ತೆ. ಯಾವಾಗ ನಾವು ಇಷ್ಟು ಅದ್ಭುತವಾದ ಆತ್ಮಜ್ಞಾನವನ್ನು ಅರ್ಥ ಮಾಡ್ಕೊಳ್ತೀವೋ ಆಗ ನಮ್ಮಲ್ಲಿರುವ ಅನವಶ್ಯಕವಾದ ಆಸೆ, ದುರಾಸೆಗಳು ತಾವಾಗಿಯೇ ಮಾಯ ಆಗಿಬಿಡುತ್ತೆ. ಅದೇ ರೀತಿ ಪಾಸ್ಟ್ ಲೈಫ್ಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮಗೆ ನಮ್ಮ ಪ್ರೆಸೆಂಟ್ ಲೈಫ್ ಬಗ್ಗೆ ಇನ್ನೂ ಹೆಚ್ಚಿನ ಸ್ಪಷ್ಟತೆ ದೊರೆಯುತ್ತೆ. ನಮ್ಮ ಪಾಸ್ಟ್ ಲೈಫನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಪ್ರೆಸೆಂಟ್ ಲೈಫ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು ಎಂಬುದು ಪತ್ರಿಜಿ ಸರ್ ಸಹ ಹೇಳಿದ್ದಾರೆ. ಇದರಿಂದ ತುಂಬ ಅದ್ಭುತವಾದ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಫ್ರೆಂಡ್ಸ್. ಈ ವಿಷಯವನ್ನು ಈ ಪುಸ್ತಕದಲ್ಲಿ ಪ್ರಾಯೋಗಿಕ ಉದಾಹರಣೆಗಳು, ಸಾಕ್ಷಾಧಾರಗಳ ಮೂಲಕ ಪಾಸ್ಟ್ ಲೈಫ್ ರಿಗ್ರೆಷನ್ ಈ ಪುಸ್ತಕವನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ಕೊಳ್ಬೋದು.